ಭಾರತ ಆಸ್ಟ್ರೇಲಿಯಾ ವಿರುದ್ಧ ಒಂದು ರೀತಿಯಲ್ಲಿ ಹೀನಾಯವಾಗಿ ಸೋತಿದೆ. ಆದರೆ ಈ ಸೋಲಿಗೆ ಕಾರಣಗಳೇನು ಅನ್ನುವಂಥ ಚರ್ಚೆಗಳು ಎದ್ದಾಗ ಜೈಸ್ವಾಲ್ ಅವರ ಆ ಕಾಂಟ್ರವರ್ಸಿಯ ಔಟ್ ನಿರ್ಧಾರ ತುಂಬಾನೇ ಚರ್ಚೆಗೆ ಗ್ರಾಸವಾಗಿದೆ. ಜೈಸ್ವಾಲ್ ಯಾವ ರೀತಿ ಔಟ್ ಆಗಿದ್ರು ಅನ್ನೋದನ್ನ ನೀವೆಲ್ಲ ನೋಡಿದ್ರಿ. ಈಗ ಈ ಔಟ್ ಕ್ರಿಕೆಟ್ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕ್ರಿಕೆಟ್ನಲ್ಲಿ ಥರ್ಡ್ ಅಂಪೈರ್ಗೆ ಡಿಸಿಷನ್ ಹೋದಾಗ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅವರು ನಿರ್ಧಾರವನ್ನು ನೀಡುತ್ತಾರೆ. ಆದರೆ ಟೆಕ್ನಾಲಜಿಯ ಪ್ರಕಾರ ನೋಡಿದರೆ ಇದು ನಾಟ್ ಔಟ್. ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಸ್ನೀಕೋಮೀಟರ್ನಲ್ಲಿ ಯಾವುದೇ ರೀತಿಯ ವೇವ್ ಬಂದಿರಲಿಲ್ಲ. ಆದರೆ ಕಣ್ಣಳತೆಯಲ್ಲಿ ನೋಡಿದಾಗ ಅಥವಾ ಮೈದಾನದಲ್ಲಿ ನೋಡಿದಾಗ ಅಥವಾ ಆ ದೃಶ್ಯಗಳನ್ನು ನೋಡಿದಾಗ ಚೆಂಡು ಬ್ಯಾಟಿಗೆ ಅಥವಾ ಕೈಗೆ ಗ್ಲೌಸ್ಗೆ ತಗುಲಿದ ನಂತರ ಡಿಫ್ಲೆಕ್ಷನ್ ಆಗ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಹೀಗಾಗಿ ಅಂಪೈರ್ ಟೆಕ್ನಾಲಜಿಯ ವಿರುದ್ಧ ಹೋಗಿ ಥರ್ಡ್ ಅಂಪೈರ್ ಆಗಿದ್ದರೂ ಕೂಡ ಟೆಕ್ನಾಲಜಿಯನ್ನು ಬಳಸದೆ ಕಣ್ಣಿಗೇನು ಕಾಣ್ತಾ ಇದೆಯೋ ಅದನ್ನು ನೋಡಿಕೊಂಡು ಡಿಸಿಷನ್ ಕೊಟ್ಟಿದ್ದಾರೆ. ಈ ರೀತಿ ಡಿಸಿಷನ್ ಕೊಡೋದ್ರ ಬಗ್ಗೆ ಏನು ಅಷ್ಟೇನು ನಮ್ಮ ವಿರೋಧ ಇಲ್ಲ. ಆದರೆ ಅದು ಭಾರತಕ್ಕೆ ಮಾತ್ರ ಯಾಕೆ ಅನ್ವಯವಾಗುತ್ತೆ ಅನ್ನುವಂಥದ್ದು ಈಗ ಪ್ರಶ್ನೆ ಎದ್ದಿದೆ. ಅದೇ ಒಂದು ವೇಳೆ ಆಸ್ಟ್ರೇಲಿಯಾ ತಂಡ ಆಗಿದ್ದಿದ್ರೆ ಖಂಡಿತವಾಗಿಯೂ ಟೆಕ್ನಾಲಜಿ ಬಳಸಿಕೊಂಡೇ ಡಿಸಿಷನ್ ಕೊಡ್ತಾ ಇದ್ರು. ಆದರೆ ಭಾರತ ತಂಡದ ವಿರುದ್ಧವಾಗಿ ಡಿಸಿಷನ್ ಇದ್ದಂಥ ಸಂದರ್ಭದಲ್ಲಿ ಕಣ್ಣಿಗೇನು ಕಾಣಿಸ್ತಾ ಇದೆಯೋ ಅದನ್ನು ನೋಡಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಇದು ಔಟಾ ಅಥವಾ ನಾಟ್ ಔಟಾ? ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.